ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಹರೇ ನಮಸ್ಕಾರ. ಸುಮತಿಭಿರನ್ಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಂನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಖ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯೆ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಈಗಾಗಲೇ ಚತುಶ್ಲೋಕಿ ಭಾಗವತದಲ್ಲಿ 2 ಶ್ಲೋಕಗಳನ್ನ ನೋಡಿದ್ದೀವಿ. ಇನ್ನು 3ನೆಯ ಶ್ಲೋಕ ಇವತ್ತು 34ನೆಯ ಶ್ಲೋಕ ಇಲ್ಲಿ. ಯಥಾ ಮಹಾಂತೆ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಈ ಶ್ಲೋಕದಲ್ಲಿ ದೇವರ ವ್ಯಾಪ್ತಿ ಎಷ್ಟು ಅಂತ ತಿಳಿಸ್ತಾರೆ. ಅಂದ್ರೆ ಎಲ್ಲೆಲ್ಲಿದೆ ಅದಕ್ಕೊಂದು ಉದಾಹರಣೆ ಕೊಟ್ಟು ತಿಳಿಸ್ತಾರೆ. ದೇವರು ಅಂದ್ರೆ ಮತ್ತೆ ದೇವ್ರ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆ ಇರ್ತಾರೆ. ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ? ಪ್ರತಿಯೊಬ್ಬ ಜೀವರಲ್ಲಿದ್ದಾನೆ. ಹಾಗೆ ಪ್ರತಿಯೊಂದು ಕಡೆ ಅಂದ್ರೆ ಪ್ರಪಂಚನೇ ಅಂತ ಕಡೆ ಇರಲ್ಲ, ಅಂಥ ಸ್ಥಳದಲ್ಲೂ ಇರ್ತಾರೆ. ಹೀಗೆ ನೀರಿನಲ್ಲಿ, ಆಕಾಶದಲ್ಲಿ ಎಲ್ಲಿಲ್ಲ, ದೇವ್ರ ಎಲ್ಲಾ ಕಡೆ ಇದ್ದಾನೆ. ದೇವರಿದ್ದಲ್ಲಿ ಕೆಲವು ವಸ್ತುಗಳೇ ಇರಲ್ಲ. ಇನ್ನು ಆ ತರ ಹೇಳ್ಬೇಕಷ್ಟೆ. ದೇವ್ರ ಎಲ್ಲಾ ಕಡೆ ಇದ್ದಾನೆ. ದೇವರು ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲಾ ವಸ್ತುಗಳು ಎಲ್ಲಾ ಕಡೆ ಇರ್ಬೇಕು ಅಂತಿಲ್ಲ. ಹೀಗೆ ಉಲ್ಟಾ ಹೇಳ್ಬೇಕಷ್ಟೆ. ಈ ತರ ದೇವರ ವ್ಯಾಪ್ತಿ ಅದನ್ನ ಇಲ್ಲಿ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತಾರೆ. ಈಗ ಭೂತ ಇದೆ. ಭೂತ ಅಂದ್ರೆ ಪಂಚಭೂತಗಳು. ಅದರಲ್ಲೂ ಆಕಾಶ, ವಾಯು, ಗಾಳಿ ಎಲ್ಲಿಲ್ಲ, ಗಾಳಿ ಎಲ್ಲಾ ಕಡೆ ಇದೆ. ಆಕಾಶ ಅಂತೂ ಎಲ್ಲಾ ಕಡೆ ಇದ್ದೇ ಇದೆ. ಗಾಳಿಯು ಕೂಡ ಇದ್ದೇ ಇರುತ್ತೆ. ಆಕಾಶವು ಅಂತೂ ಎಲ್ಲಾ ಕಡೆ ಇದೆ. ಯಾಕಂದ್ರೆ ಈ ಪಂಚಭೂತಗಳೇನಂದ್ರೆ ಎಲ್ಲಾ ಕಡೆ ತಾವು ಇರುತ್ತೆ ಯಾವಾಗ್ಲೂ ಕೂಡ. ಅದರಲ್ಲಿ ಸಣ್ಣ ಸಣ್ಣ ಭೂತಗಳಲ್ಲಿ ಅಂದ್ರೆ ಉದಾಹರಣೆಗೆ ಮನುಷ್ಯರ ಶರೀರ ಅದು ಚಿಕ್ಕದು, ಪಂಚಭೂತ ನಿರ್ಮಿತವಾದ ಶರೀರ, 5 ಭೂತ ಸೇರಿ ಆಗಿರೋ ಶರೀರ. ಇದರಲ್ಲೂ ಆಕಾಶ ಇರುತ್ತೆ ಒಳಗಡೆ. ಅಂದ್ರೆ ನಮ್ಮ ಒಳಗಡೆ ಆಕಾಶ ಇದೆ, ನಮ್ಮ ಹೊರಗಡೆ ಇದೆ. ಸಕಲ ಪದಾರ್ಥ ಆಕಾಶ ಬಿಟ್ಟಿದೆ ಅಂತಿಲ್ಲ, ಎಲ್ಲದಕ್ಕೂ ಕೂಡ ಆಕಾಶದ ಸಂಬಂಧ ಬೇಕು. ಹಾಗಾದ್ರೆ ದೊಡ್ಡ ವಸ್ತು ತಗೊಳ್ಳಿ, ಒಂದ್ ದೊಡ್ಡ ಬಿಲ್ಡಿಂಗು, ಆ ದೊಡ್ಡ ಬಿಲ್ಡಿಂಗ್ ಒಳಗಡೆನೂ ಆಕಾಶ ಇದೆ, ಚಿಕ್ಕ ಬಿಲ್ಡಿಂಗ್ ಒಳಗಡೆನೂ ಆಕಾಶ ಇದೆ, ಮನೆ ಒಳಗಡೆ ಆಕಾಶ ಇದೆ, ಒಂದ್ ಚಿಕ್ಕ ಡಬ್ಬ ಅದ್ರ ಒಳಗಡೆನೂ ಆಕಾಶ ಇದೆ. ಎಲ್ಲಿಲ್ಲ ಆಕಾಶ? ಎಲ್ಲಾ ಕಡೆ ಆಕಾಶ ಇದೆ. ಹಾಗಾದ್ರೆ ಆಕಾಶ
ಎಲ್ಲದರ ಒಳಗಡೆ ಇದೆ, ಎಲ್ಲದರ ಹೊರಗಡೆನೂ ಇದೆ. ಇಷ್ಟು ಆಕಾಶದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇದು ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದಾರೆ ಈಗ ಅಂದ್ರೆ, ಒಂದ್ ಮಾತು ಹಿಂದಕ್ ಬಂತು, ಇಡೀ ಜಗತ್ತು, ಇಡೀ ಪ್ರಪಂಚ ಎಲ್ಲಿದೆ, ಅದಕ್ಕೆ ಆಧಾರ ಯಾವುದು? ಅದಕ್ಕೆ ಉತ್ತರ ಕೊಟ್ರು, ದೇವರೇ ಆಧಾರ, ದೇವರ ಮೇಲೆ ಇಡೀ ಪ್ರಪಂಚ ಇದೆ. ಹಾಗಾದ್ರೆ ದೇವ್ರು ಯಾಕೆ ಈ ಪ್ರಪಂಚವನ್ನು ಯಾವಾಗ್ಲೂ ಇಟ್ಕೊಂಡಿರ್ತಂತ ಮೇಲೆ ಏನಾದ್ರೂ ಒಂದು ಉಪಯೋಗ ಇದೆಯಾ? ಯಾವಾಗ್ಲೂ ನಮ್ಮ ಹತ್ರ ಈ ವಸ್ತುವನ್ನ ಇಟ್ಕೊಂಡಿರ್ತೀವಿ, ಅದ್ರಿಂದ ಏನೋ ನಮಗ್ ಬೇಕಾಗಿರುತ್ತೆ, ಅದರಿಂದ ಉಪಯೋಗ ಇದೆ ಅಂತ ಅರ್ಥ. ಹಾಗೆ ದೇವರಿಗೆ ಏನಾದ್ರೂ ಪ್ರಪಂಚದಿಂದ ಉಪಯೋಗ ಆಗತ್ತ ಅಂದ್ರೆ ಇಲ್ಲ. ಅದು ದೇವರ ಮೇಲೆ ಪ್ರಪಂಚ ಇದ್ರೂ ಇಲ್ಲದೇ ಇರೋ ಹಾಗೆ ಅಂತ ಭಾವಿಸಿ. ಯಾಕೆ? ಪ್ರಪಂಚದಿಂದ ದೇವ್ರಿಗೆ ಏನೂ ಆಗ್ಬೇಕಾಗಿಲ್ಲ. ಸರಿ, ಒಪ್ಕೊಳ್ಳೋಣ. ಆದ್ರೆ ನೀವೇನ್ ಮಾತು ಹೇಳಿದ್ರಲ್ಲ, ಇದೇ ತರ ವಿಪರೀತವಾಗಿ ಮಾತು ಹೇಳ್ತೀನಿ. ಅದಕ್ಕೆ ಉಲ್ಟಾ ಮಾತು ಏನು? ಪ್ರಪಂಚ ಭಗವಂತನಿದೆ ನಿಜ, ಆದ್ರೆ ಪ್ರಪಂಚದಿಂದ ಹರಿಗೆ ಭಗವಂತನಿಗೆ ಏನೋ ಆಗ್ಬೇಕಾಗಿಲ್ಲ, ಆದ್ರಿಂದ ಪ್ರಪಂಚ ಇದ್ದೂ ಇಲ್ದೇ ಇರೋ ಹಾಗೆ ಅಂತ ಹೇಳಿದ್ರು. ಹಾಗೆ ಉಲ್ಟಾ ಮಾಡಿಲ್ಲ. ದೇವರೆಲ್ಲಿದ್ದಾನೆ ಅಂತ ಪ್ರಶ್ನೆ, ಪ್ರಪಂಚ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ದೇವ್ರ ಮೇಲಿದೆ ಪ್ರಪಂಚ ಅಂತ ಹೇಳಿದ್ರು. ದೇವರೆಲ್ಲಿದ್ದಾನೆ? ದೇವರೇ ದೇವ್ರ ಮೇಲಿದ್ದಾನ? ವಸ್ತುಸ್ಥಿತಿ ಹಾಗೆ ಹೇಳ್ಬೇಕಾಗಿ ಬರುತ್ತೆ. ಆದ್ರೆ ದೇವರು ಇಡೀ ಜಗತ್ನಲ್ಲಿ ಇದಾನೋ ಇಲ್ವೋ ಪ್ರಶ್ನೆ. ಹೌದು, ದೇವರು ಇಡೀ ಪ್ರಪಂಚದ ಒಳಗಡೆ ಇದೆ. ಹಾಗಾದ್ರೆ ಪ್ರಪಂಚ ದೇವರನ್ನ ಹೊತ್ಕೊಂಡಿದ್ಯೋ ಇಲ್ವೋ? ಖಂಡಿತ ಹೊತ್ತಿದೆ. ಯಾಕೆ? ದೇವರು ಪ್ರಪಂಚದಲ್ಲಿ ಇದ್ದಾನ. ಹೇಗೆ ಪ್ರಪಂಚ ದೇವರಲ್ಲಿ ಇದೆಯೋ ಹಾಗೆ ದೇವರು ಪ್ರಪಂಚದಲ್ಲಿ ಇದ್ದಾನೆ. ದೇವ್ರು ನಮ್ಮಲ್ಲಿ ಇದ್ದಾನೆ. ಈಗ ನಾವು ದೇವರನ್ನ ಹೊತ್ಕೊಂಡಿದೀವೋ ಇಲ್ವೋ? ನಾವು ಹೊತ್ಕೊಂಡಿದ್ದೀವಿ, ಮನಸ್ಸಿನಲ್ಲಿ ದೇವರನ್ನ ಹೊತ್ಕೊಂಡಿದ್ದೀವಿ. ನಮ್ಮ ಒಳಗಡೆ ದೇವರಿದ್ದಾನೆ. ಸರಿ, ದೇವ್ರು ನಮ್ಮನ್ನು ಹೊತ್ತಿದಾನೋ ಇಲ್ವೋ? ಖಂಡಿತ ದೇವರು ನಮ್ಮನ್ನು ಹೊತ್ತಿದ್ದಾನೆ. ಹಾಗಾದ್ರೆ ಪ್ರಪಂಚ ಭಗವಂತನಲ್ಲಿದೆ, ಭಗವಂತ ಪ್ರಪಂಚದಲ್ಲಿದ್ದಾನೆ. ನೀವೇನ್ ಪ್ರಶ್ನೆ ಮಾಡಿದ್ರಲ್ಲ, ಪ್ರಪಂಚ ಭಗವಂತನಲ್ಲಿದೆ, ಇದ್ರೂ ಇಲ್ದೇ ಇರೋ ಹಾಗೆ, ಯಾಕೆಂದ್ರೆ ದೇವರಿಗೆ ಅದರಿಂದ ಏನು ಉಪಯೋಗ ಆಗ್ಬೇಕಾಗಿಲ್ಲ. ಹಾಗಾದ್ರೆ ಅದೇ ರೀತಿ ಭಗವಂತ ಪ್ರಪಂಚದ ಮೇಲಿದೆ. ಆ ಭಗವಂತನಿಂದ ಪ್ರಪಂಚಕ್ಕೆ ಏನು ಆಗ್ಬೇಕಾಗಿದೆಯಲ್ಲ. ದೇವರು ಸುಮ್ನೆ ಆ ಪ್ರಪಂಚದಲ್ಲಿ ಇದ್ದೂ ಇಲ್ದೇ ಇರೋ ಹಾಗಿದ್ದಾನೆ. ಹಾಗಾದ್ರೆ ಪ್ರಪಂಚಕ್ಕೂ ದೇವರ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಎರಡಕ್ಕೂ ಆಧಾರ ಅಲ್ಲ. ದೇವರ ಮೇಲೆ ಪ್ರಪಂಚ ಇದೆ, ಪ್ರಪಂಚ ಮೇಲೆ ದೇವರಿದ್ದಾನೆ. ಆದ್ರಿಂದ ಎರಡಕ್ಕೂ ಪರಸ್ಪರ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಯಾಕೆ ಹೇಳ್ಬಾರ್ದು ಅಂತಂದ್ರೆ, ಅದ್ ಹಾಗಲ್ಲ. ಅದಕ್ಕೆ ಅರ್ಥ ಬೇರೆ. ಯಾಕೆಂದ್ರೆ ಪ್ರಪಂಚದ ಅಸ್ತಿತ್ವ ಅದು ದೇವರ ಅಧೀನ. ಪ್ರಪಂಚ ಅಂತ ಒಂದು ಇದ್ರೆ ಅದು ದೇವರಿಂದಾಗಿದೆ ಅಷ್ಟೇ. ಆದ್ರೆ ಭಗವಂತ ಇದ್ರೆ ಅದು ಪ್ರಪಂಚದಿಂದ ಆಗಿ ಅಂತಿಲ್ಲ. ಯಾಕೆ? ದೇವರಿಗೆ ಹುಟ್ಟು ಸಾವಿಲ್ಲ, ಅವನ್ ಯಾವಾಗ್ಲೂ ಇರೋನು. ಪ್ರಪಂಚ ಹಾಗಲ್ಲ, ಅದು ಯಾವಾಗ್ಲೂ ಒಮ್ಮೆ ಸೃಷ್ಟಿಗೆ ಬರುತ್ತೆ, ಯಾವಾಗ್ಲೂ ಒಮ್ಮೆ ನಾಶ ಆಗುತ್ತೆ, ಈ ತರ ವ್ಯವಸ್ಥೆ. ಆದ್ರೆ ಆ ಸೃಷ್ಟಿ ನಾಶಗಳು ಮಾಡೋದೇ ದೇವರು. ಅದರಿಂದ ಒಂದು ವಸ್ತು ಮೇಲೆ ಇನ್ನೊಂದು ವಸ್ತು ಇದು ಕೂಡಲೇ ಅದು ದೊಡ್ಡದು ಚಿಕ್ಕದು ಹೀಗೆಲ್ಲ ಇಲ್ಲ. ಹೊರತು ಒಂದು ವಸ್ತು ಯಾವ್ದ್ರ ಮೇಲಾದ್ರೂ ಇರ್ಲಿ, ಅದ್ರ ಹೊರಗಿರ್ಲಿ ಒಳಗಿರ್ಲಿ, ಆದ್ರೆ ಯಾವ ವಸ್ತುವಿನ ಹತೋಟಿಯಲ್ಲಿ ಯಾವ್ದಿದೆ ಅಷ್ಟೇ, ಅದೇ ಮುಖ್ಯ. ಆವಾಗ ಒಂದು ಪ್ರಧಾನ, ಒಂದು ಅಪ್ರಧಾನ ಅಂತ ಆಗುತ್ತೆ. ಯಾವುದು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದೆಯೋ ಅದು ಪ್ರಧಾನ. ಈಗ ದೇವರು ಇಡೀ ಪ್ರಪಂಚವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಭಗವಂತ ಪ್ರಧಾನ, ಜಗತ್ತ ಅಪ್ರಧಾನ ಅಂತ ಹೇಳ್ತೀವಿ. ಇದನ್ನ ಸಮರ್ಥನೆ ಮಾಡ್ಲಿಕ್ಕೆ ಒಂದು ಉದಾಹರಣೆ ಕೊಟ್ರು. ಪ್ರಪಂಚದಲ್ಲಿ ದೇವ್ರಿಲ್ಲ ಅಂತ ಅರ್ಥ. ಪ್ರಪಂಚದಲ್ಲಿ ದೇವ್ರಿಲ್ಲ ಅಂದ್ರೆ ಏನ್ ಅರ್ಥ ಇದು ಅಂದ್ರೆ, ಈಗ ಪಂಚಭೂತಗಳಲ್ಲಿ ಆಕಾಶ ನಮ್ಮ ಶರೀರದ ಒಳಗಡೆ ಇದೆಯಾ? ಇದೆ. ಆದ್ರೆ ಇಲ್ಲ ಅಂತಾನು ಕರೀತಾರಂತೆ. ಯಾಕೆಂದ್ರೆ ಅದು ನಮ್ಮ ಶರೀರದ ಒಳಗಡೆ ಅಷ್ಟೇ ಅಲ್ಲ, ಇಡೀ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ. ಅದ್ ಎಲ್ಲಿ ತೋರಿಸ್ಬೇಕು ಆಕಾಶನ? ಯಾಕೆ ಎಲ್ಲಾ ಕಡೆ ಇರೋ ಆಕಾಶನ ಒಂದ್ ಕಡೆ ತೋರಿಸ್ಲಿಕ್ಕೆ ಬರಲ್ಲ. ನಾವ್ ಹೋಗಿ ಆಕಾಶಕ್ಕೆ ಹೊಂದಾವಣಿಕೆ ಮಾಡ್ಕೊಂಡಿದೀವಿ, ನಾವ್ ಹೋಗಿ ಸೇರಿದೀವಿ ಆಕಾಶಕ್ಕೆ ಅಷ್ಟೇ ಹೊರತು ಆಕಾಶ ಎಲ್ಲೋ ಒಂದ್ ಕಡೆ ಹೋಗಿ ತೂರ್ಬೇಕಾಗಿಲ್ಲ. ನಮ್ಮ ಶರೀರದ ಒಳಗಡೆ ಆಕಾಶ ಹೋಗಿ ಸೇರ್ಕೊಳೋದ್ ಬೇಡ. ಎಲ್ಲಾ ಕಡೆ ಇತ್ತು ಆಕಾಶ, ನಮ್ಮ ದೇಹ ಸೃಷ್ಟಿ ಆಯ್ತದ, ನಾವ್ ಆಕಾಶಕ್ಕೆ ಸೇರ್ಕೊಂಡ್ವಿ ಅಂತ ಅರ್ಥ ಅಷ್ಟೇ ಹೊರತು ಆಕಾಶ ನಮ್ಮ ಒಳಗಡೆ ವ್ಯಾಪಿಸ್ಕೊಂಡಿದೆ ಅಂತ ಅರ್ಥ ಅಲ್ಲ. ಅದು ನಮಗಿಂತ ಹೊರಗಡೆ ಬೇಕಾದಷ್ಟು ಪದಾರ್ಥಗಳಲ್ಲಿದೆ. ಅದನ್ನ ಇಲ್ಲಿ ಯಥಾ ಮಹಾಂತಿ ಭೂತಾನಿ, ದೊಡ್ಡ ಭೂತ ಅಂದ್ರೆ ಆಕಾಶ ಏನಿದೆ ಅದು ಭೂತೇಶು ಉಚ್ಚಾವಚೇಶು ಚ, ತಮಗಿಂತ ಉಚ್ಚ ಅಂದ್ರೆ ದೊಡ್ಡ ವಸ್ತು, ಮತ್ತೆ ಅವಚ ಅಂದ್ರೆ ಕಡಿಮೆ ವಸ್ತು. ಹೀಗೆ ಉಚ್ಚ ವಸ್ತುಗಳು ಮತ್ತೆ ಅವಚ ಅಂದ್ರೆ ಅಲ್ಲಿ ಮಳೆ ಇದೆಯಲ್ವ ಅಂತ ಕೇಳಲಿಕ್ಕೆ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಆಚಾರ್ಯ ಚೆನ್ನಾಗಿ ಬರ್ತದೆ, ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಷ್ಟೇ. ಉಚ್ಚಾವಚೇಶ ಅಂದ್ರೆ ಈ ಉಚ್ಚ ದೊಡ್ಡ ವಸ್ತುಗಳು ಮತ್ತೆ ಅವಚ ಕಡಿಮೆ ವಸ್ತು ಅಂದ್ರೆ ದೊಡ್ಡ ಪ್ರಮಾಣದ ವಸ್ತು, ಕಡಿಮೆ ಪ್ರಮಾಣದ ವಸ್ತು.
ಈ ಎರಡರಲ್ಲೂ ಕೂಡ ಅಂದ್ರೆ ಎಲ್ಲಾ ತರಹದ ಶರೀರಗಳಲ್ಲಿ ದೊಡ್ಡ ಶರೀರ ಆಗ್ಬೋದು, ಚಿಕ್ಕ ಶರೀರ ಆಗ್ಬೋದು, ಎಲ್ಲದರಲ್ಲೂ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಸೇರ್ಕೊಂಡ ಹಾಗಿದೆ, ಸೇರ್ದೇ ಇರೋ ಹಾಗೂ ಕೂಡ ಇದೆ. ಯಾಕೆ ಸೇರ್ಕೊಂಡಿರೋದು ಹೇಗೆ ಅನಿಸ್ತಾ ಇದೆ? ನಮ್ಮ ಶರೀರದ ಒಳಗಡೆ ಆಕಾಶ ಇದೆಯೋ ಇಲ್ವೋ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಹೌದು, ನಮ್ಮ ಶರೀರದ ಒಳಗಡೆ ಆಕಾಶ ಇದೆ ಅಂತ ನಾವು ಉತ್ತರ ಕೊಡ್ತೀವಿ. ಹಾಗಾಗಿ ಸೇರ್ದ ಹಾಗಾಯ್ತು. ಆದ್ರೆ ಸೇರಿಲ್ಲ ಯಾಕೆ ಅಂತಂದ್ರೆ ಎಲ್ಲಾ ಕಡೆ ಆಕಾಶದ ಮೇಲೆ ಒಂದ್ ಕಡೆ ಹೋಗಿ ಯಾಕೆ ಸೇರ್ಕೊಂಡೇನದು ಅಂತ ಉತ್ತರ ಕೊಡ್ತೀವಿ. ಅದೇ ತರಹ ತಥಾ ತೇಷು ನ ತೇಷು ಅಹಂ, ನಾನು ಆ ವಸ್ತುಗಳಲ್ಲಿ ಇದ್ರೂ ಇಲ್ದೇ ಇರೋ ಹಾಗೆ ಪ್ರತಿಯೊಂದ್ ಕಡೆ ನಾನು ಇದೀನಿ. ದೇವ್ರು ಹೇಳೋದದು ಬ್ರಹ್ಮದೇವರಿಗೆ, ಪ್ರತಿಯೊಂದ್ ಕಡೆ ನಾನು ಇದ್ರೂ ಇಲ್ಲ. ಯಾಕೆ ಅಂದ್ರೆ ನಾನು ಆಕಾಶದಂತೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದೀನಿ. ಹೇಗೆ ಅಂತಂದ್ರೆ ಆಕಾಶ ಇಲ್ದೇ ಇರೋ ಕಡೆನೂ ಇದ್ದೀನಿ, ದೇಶ ಕಾಲಗಳು ಇಲ್ದೇ ಇರೋ ಕಡೆನೂ ಇದೀನಿ ನಾನು, ನಿಮ್ಗೆ ಅರ್ಥ ಆಗಲ್ಲ ಅಂತ ಭಗವಂತ ಅಷ್ಟು ತನ್ನ ವ್ಯಾಪ್ತಿಯನ್ನು ಹೇಳ್ತಾ ಇದ್ದಾನೆ. ವಸ್ತುತಃ ದೇಶ ಕಾಲ ಇಲ್ದೇ ಇರೋಂತ ಜಾಗ ಯಾವ್ದಿದೆ? ಎಲ್ಲಾ ಕಡೆನೂ ಕೂಡ ಒಂದ ದೇಶ ಒಂದ ಕಾಲ ಅಂತ ಹೇಳ್ಬೇಕು. ಆದ್ರೆ ದೇಶಕ್ಕೂ ಒಂದು ಕೊನೆ ಇದೆ, ಕಾಲಕ್ಕೂ ಒಂದು ಕೊನೆ ಇದೆ ಅಂತ ಹೇಳ್ಬೋದೇನೋ. ಆದ್ರೆ ಭಗವಂತನಿಗೆ ಮಾತ್ರ ಅವನಿಗೆ ಕೊನೆ ಇದೆ ಅಂತ ಹೇಳಿಕ್ ಬರಲ್ಲ. ಕೊನೆಗೆ ಭಗವಂತನೇ ಅವನಲ್ಲೇ ತನ್ನಲ್ಲೇ ತಾನೇ ಇದ್ದಾನೆ ಅಂತ ಹೇಳ್ಬೇಕಷ್ಟೆ. ಅಂತೂ ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನ ಬಿಡಿಸ್ತಾರೆ. ಇದನ್ನೇ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿ ಮಂತ್ರಗಳಲ್ಲೆಲ್ಲ ಹೇಳ್ತಾರೆ. ಅಂತರ್ಬಹಿಶ್ಚ, ಒಳಗಡೆ ಹೊರಗಡೆ ಎಲ್ಲವನ್ನು ವ್ಯಾಪಿಸಿ ನಾರಾಯಣ ಇದಾನೆ ಅಂತ ವಿವರಣೆಯನ್ನು ಮಾಡ್ತಾರೆ. ಅಂತೂ ಚತುಶ್ಲೋಕಿ ಭಾಗವತದ 3ನೇ ಪದ್ಯದಲ್ಲಿ ಇಷ್ಟು ವಿಷಯ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಬೇರೆ ಅರ್ಥವನ್ನು ಮಾಡ್ತಾರೆ, ಅದು ತಪ್ಪ ಅರ್ಥ. ಆ ತಪ್ಪರ್ಥ ಏನ್ ಮಾಡ್ತಾರೆ ಅನ್ನೋದನ್ನ ನೋಡಿ ಅದನ್ನ ಖಂಡನೆ ಮಾಡಿದಾರೆ ಮಧ್ವಾಚಾರ್ಯರು. ಯಾಕೆಂದ್ರೆ ಪ್ರಮಾಣ ಇಲ್ಲದೇನೆ ಮಾತಾಡ್ತಾರೆ ಅವರೆಲ್ಲ, ಅದ್ರ ಆಚಾರ್ಯರು ಪ್ರಮಾಣ ಕೊಟ್ಟು ಮಾತಾಡ್ತಾರೆ. ಕೆಲವ್ರೇನು ಅರ್ಥ ಮಾಡಿದ್ದಾರೆ ಇದಕ್ಕೆ ಅಂದ್ರೆ, ಈ ಭೂತೇಶು ಉಚ್ಚಾವಚೇಶು ಚ ಅಂತ ಭಾಗವತದಲ್ಲಿ ಇರೋದು ಈ 3ನೇ ಶ್ಲೋಕದಲ್ಲಿ. ಆದ್ರೆ ಈ ಭೂತೇಶು ಉಚ್ಚಾವಚೇಶು ಅನು ಅಂತ ಬೇರೆಯವರ ಪ್ರಕಾರ ಪಾಠ. ಭಾಗವತದಲ್ಲಿ ಕೊನೆಗೆ ಚ ಇಲ್ಲ, ಭೂತೇಶು ಉಚ್ಚಾವಚೇಶು ಅನು ಅಂತ ಸೇರಿಸ್ಕೊಡ್ತಾರೆ, ಅದು ಬೇರೆ ಶಬ್ದ ಇದೆ ಅಲ್ಲಿ. ಅವರ ಪ್ರಕಾರ ಈ ಭಾಗವತ ಶ್ಲೋಕಕ್ಕೆ ಏನರ್ಥ ಅಂದ್ರೆ, ಮೊದಲು ಪಂಚಭೂತಗಳ ಸೃಷ್ಟಿ ಆಗ್ಲಿಲ್ಲ, ಮೊದಲು ಭೌತಿಕ ಪದಾರ್ಥ ಎಲ್ಲ ಸೃಷ್ಟಿ ಆಗೋಯ್ತಂತೆ. ಅಂದ್ರೆ ಪಂಚಭೂತಗಳನ್ನ ಸ್ವತಂತ್ರವಾಗಿ ಸೃಷ್ಟಿ ಮಾಡ್ಲಿಲ್ಲ, ಪಂಚಭೂತಗಳನ್ನ ಅವಲಂಬಿಸ್ಕೊಂಡು ಭೌತಿಕ ಪದಾರ್ಥ ಅಂದ್ರೆ ಮನುಷ್ಯರ ಶರೀರ, ಬೇರೆ ಬೇರೆ ಜಡ ಪದಾರ್ಥ ಇದೆಲ್ಲ ಸೃಷ್ಟಿಗೆ ಬಂತು. ಅದಾದ್ಮೇಲೆ ಪಂಚಭೂತಗಳೆಲ್ಲ ಆಯಾಯ ಪದಾರ್ಥದ ಒಳಗಡೆ ಹೋಗಿ ಸೇರ್ಕೊಳ್ತು. ಹಾಗಾಗಿ ಅದನ್ನ ಭೌತಿಕ ಅಂತ ಆಮೇಲೆ ಕರೀಲಿಕ್ಕೆ ಶುರು ಮಾಡಿದ್ರು. ಮೊದಲು ಪದಾರ್ಥಗಳ ಸೃಷ್ಟಿ ಆಗೋಯ್ತು, ಆಮೇಲೆ ಪಂಚಭೂತಗಳೆಲ್ಲ ಸೇರಿರೋದ್ರಿಂದ ಅದನ್ನ ಭೌತಿಕ ಅಂತ, ಇದು ಪಂಚಭೂತಗಳ ಪ್ರವೇಶ ಆಯ್ತು ಅಂತ ಹೇಳ್ತಾರೆ. ಹೀಗೆ ಒಂದು ವಿವರಣೆ ಮಾಡಿದ್ರು. ಆದ್ರೆ ಇದು ಹೇಗ್ ಸರಿ ಅಂತ ಅನ್ಸತ್ತೆ ನಮ್ಗೆ. ಇದು ಭೌತಿಕ ಪದಾರ್ಥಗಳು ಅಂತಂದ್ರೆ ಪಂಚಭೂತಗಳಿಂದ ಮಾಡಿದ ಪದಾರ್ಥಗಳಿಗೆ ಭೌತಿಕ ಅಂತ ಕರಿತೀವಿ. ಯಾಕೆ ಭೂತದಿಂದ ನಿರ್ಮಾಣ ಮಾಡಿದ ಪದಾರ್ಥಕ್ಕೆ ಭೌತಿಕ ಪದಾರ್ಥ ಅಂತ ಕರಿತೀವಿ. ಭೂತದ ಸಂಬಂಧ ಇಲ್ಲದೆ ಇದ್ರೆ ಅಭೌತಿಕ ಪದಾರ್ಥ ಅಂತ ಕರಿತೀವಿ. ಹೀಗೆ ಭೌತಿಕ ಪದಾರ್ಥ ಅಭೌತಿಕ ಪದಾರ್ಥ ಅಂತ ಯಾವ ದೃಷ್ಟಿಯಿಂದ ಕರೆಯೋದು? ಪಂಚಭೂತಗಳಿಂದ ನಿರ್ಮಾಣ ಆಗಿದ್ರೆ ಭೌತಿಕ, ಇಲ್ಲದ್ರೆ ಅಭೌತಿಕ. ಈ ರೀತಿ ವಿವರಣೆ ಇದೆ. ಪ್ರಕೃತದಲ್ಲಿ ಉದಾಹರಣೆಗೆ ಪಂಚಭೂತಗಳಿಂದ ಒಂದು ವಸ್ತು ಸೃಷ್ಟಿ ಆಯ್ತು, ಅದು ನಾಶ ಆಯ್ತು ಅಂದ್ರೆ ಅರ್ಥ ಪಂಚಭೂತ ಉಳಿಯಿತು, ಅದರಿಂದ ಆದ ವಸ್ತು ಹೋಯ್ತು ಅಂತ ಅರ್ಥ. ಯಾಕೆ ಪಂಚಭೂತ ಯಾವತ್ತೂ ಇಲ್ಲ ಅಂತಿರಲ್ಲ. ಈಗ ಶರೀರ ಮಣ್ಣಾಯ್ತು ಅಂದ್ರೆ ಮಣ್ಣು ರೂಪದಲ್ಲಿ ಹೋಯ್ತು ಶರೀರ ಅಷ್ಟೇ, ಅದರಿಂದ ಮಣ್ಣಂತೂ ಇರ್ಲೇಬೇಕು. ಅಂದ್ರೆ ಕಾರಣ ರೂಪದಲ್ಲಿ, ಮೂಲ ರೂಪದಲ್ಲಿ ಆ ವಸ್ತು ಇದ್ದೇ ಇರುತ್ತೆ. ಅದರಿಂದ ಹೊರಗಡೆ ಸ್ಥೂಲ ರೂಪವಾಗಿ ನಮಗ್ ಕಾಣ್ತಾ ಇರತ್ತೆ ಒಂದಿಷ್ಟು ಕಾಲ ಅಷ್ಟೇ. ಅದು ಹೋದ್ಮೇಲೆ ಪಂಚಭೂತಗಳಲ್ಲಿ ಲೀನ ಆಯ್ತು ಅಂತ ಹೇಳ್ತೀವಿ ಅಷ್ಟೇ. ಅಂದ್ರೆ 5 ಭೂತಗಳಲ್ಲೇ ಸೇರ್ಬೇಕಲ್ಲ, ಮಿಕ್ಕಿದ ಕಡೆ ಏನೇನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂದ್ರೆ ಮಡಿಕೆ ಉದಾಹರಣೆ ಕೊಡ್ತಾರೆ. ಮಡಿಕೆಯನ್ನ ಕುಂಬಾರ ಮಾಡ್ದ, ಮಡಿಕೆಯನ್ನ ಮಾಡಿದ್ಮೇಲೆ ಅದು ಒಡೆದ್ರೆ ಕೊನೆಗೆ ಅದು ಮಣ್ಣಾಯ್ತು ಅಷ್ಟೇ, ಅದು ಪೃಥ್ವಿಯಲ್ಲಿ ಸೇರ್ಕೊಡ್ತು. ಹಾಗಾದ್ರೆ ಯಾವುದೇ ಒಂದು ತೇಜಸ್ಸಾಗ್ಲಿ, ವಾಯು ಆಗ್ಲಿ, ಆಕಾಶ ಆಗ್ಲಿ, ಇದೆಲ್ಲ ಭೌತಿಕ ವಸ್ತುಗಳಲ್ಲಿ ಸೇರಿದ್ರು ಸೇರಿಲ್ಲ ಅಂದ್ರೆ ಅರ್ಥ ಏನು? ಅದು ಮೂಲ ರೂಪದಿಂದ ಯಾವಾಗ್ಲೂ ಇರತ್ತೆ, ಸ್ಥೂಲ ರೂಪದಿಂದ ಯಾವಾಗ್ಲೂ ಇರಲ್ಲ. ಅಂದ್ರೆ ಮಣ್ಣನ್ನೇ ಮಡಿಕೆ ಮಾಡಿದಾಗ ಮಡಿಕೆ ಯಾವತ್ತು ಒಂದೇ ತರ ಹಾಗೆ ಇರಲ್ಲ, ಅದನ್ನ ಯಾರು ಒಡೆದು ಹಾಕಿದ್ರೆ ಅದು ವಾಪಸ್ಸು ಆ ರೂಪದಲ್ಲಿ ಕಾಣಿಸಲ್ಲ ಅಂತ. ಹೀಗೆ ಕಾರಣ ರೂಪ ಕಾರ್ಯ ರೂಪ ಅಂತ 2 ತಗೊಳ್ತಾರೆ. ಕಾರಣ ರೂಪದಿಂದ ಯಾವಾಗ್ಲೂ ಇರುತ್ತೆ, ಅಂದ್ರೆ ಮೂಲ ರೂಪದಲ್ಲಿ ಯಾವಾಗ್ಲೂ ಇರುತ್ತೆ, ಆದ್ರೆ ಕಾರ್ಯ ರೂಪದಲ್ಲಿ ಯಾವಾಗ್ಲೂ ಇರಲ್ಲ. ಉದಾಹರಣೆಗೆ ಈಗ ಮತ್ಸ್ಯ ಕೂರ್ಮ ವರಾಹ ಎಲ್ಲ ಭಗವಂತನ ಅವತಾರ ಆಯ್ತು. ಮೂಲ ರೂಪಿ ನಾರಾಯಣ ಯಾವಾಗ್ಲೂ ಇದ್ದೇ ಇರ್ತಾನೆ, ಆದ್ರೆ ಅವನ ಮತ್ಸ್ಯಾದಿ ಅವತಾರಗಳು ಯಾವಾಗ ಬರುತ್ತೆ ಭೂಮಿಗೆ? ಆಗಾಗ ಬರುತ್ತೆ, ಆಗಾಗ ಹೋಗುತ್ತೆ. ಹಾಗಂತ ಹೇಳಿ ಮೂಲ ರೂಪ ಅಂತೂ ಇದ್ದೇ ಇರತ್ತೆ ಯಾವಾಗ್ಲೂ. ಆ ತರಹ
ವಸ್ತುತಸ್ತು ಆ ಉದಾಹರಣೆಯಲ್ಲಿ ಮತ್ಸ್ಯಾದಿ ರೂಪಗಳು ಯಾವಾಗ್ಲೂ ಇರುತ್ತೆ, ದೇವರ ರೂಪ. ಅದು ಅಭಿವ್ಯಕ್ತ ಆಗೋದು ಯಾವಾಗ್ಲೂ ಒಮ್ಮೆ ಅಷ್ಟೇ, ಆ ತರ. ಹಾಗೆ ಇಲ್ಲಿ ಮೂಲ ಒಂದು ರೂಪದಲ್ಲಿ ಇದ್ರು ಅದರ ಕಾರ್ಯರೂಪ, ಹೊರಗಿನ ರೂಪ ಅದು ಯಾವಾಗ್ಲೂ ಇದಲ್ಲ. ಈ ತರ ಒಬ್ಬೊಬ್ರು ಒಂದೊಂದು ವಿವರಣೆ ಮಾಡಿದ್ರು. ಕೆಲವ್ರೇನ್ ಅರ್ಥ ಮಾಡಿದ್ರು ಅಂದ್ರೆ, ಜಡ ಮತ್ತೆ ಚೇತನ ಎರಡರಲ್ಲೂ ದೇವರಿದ್ದಾನೆ. ಕಲ್ಲಲ್ಲೂ ಇದ್ದಾನೆ, ಬದುಕಿರುವಂತಹ ಪ್ರಾಣಿಲೂ ಇದ್ದಾನೆ ದೇವರು. ಆದ್ರೆ ಅಷ್ಟು ಒಳಗಡೆ ಇದ್ರು ಅವನಿಗೆ ಯಾವುದೇ ದೋಷ ಲೇಪ ಇಲ್ಲ. ಅಂದ್ರೆ ಈ ಜೀವ ತಾನು ಒಳಗಡೆ ಇದ್ದು ಕಷ್ಟ ಪಡ್ತಾ ಇರ್ತಾನೆ ದೇಹದಲ್ಲಿ, ದೇವರು ಒಳಗಡೆ ಬಂದ. ಆದ್ರೆ ಜೀವನಿಗಾಗೋ ದುಃಖ ಜೀವನ ಜೊತೆಗಿರೋ ದೇವ್ರಿಗಾಗಲ್ಲ. ನಮಗ್ ದುಃಖ ಆಗ್ತಾ ಇರುತ್ತೆ, ನಮ್ ಜೊತೆಗೆ ದೇವ್ರು ಇರ್ತಾನೆ ಒಳಗಡೆ, ಅದು ಅವನಿಗೆ ದುಃಖ ಆಗಲ್ಲ. ಇದ್ ಹೇಗ್ ಸಾಧ್ಯ? ಆದ್ರೆ ಒಳಗಡೆ ಇದ್ರು ಒಳಗಡೆ ಇಲ್ದೇ ಇರೋ ಹಾಗೆ ದೇವ್ರು ಅಂತ ಈ ರೀತಿ ಒಂದು ಅರ್ಥ ಮಾಡಿದ್ರು. ಇದು ಮೇಲೋಟಕ್ಕೆ ಚೆನ್ನಾಗೇ ಅನ್ಸುತ್ತೆ, ಏನ್ ತಪ್ಪೇನಿದೆ ಅಂತ ಅನಿಸ್ಬೋದು. ಅಷ್ಟೇ ಅಲ್ಲ, ಆಕಾಶ ತಗೊಳ್ಳಿ. ಆಕಾಶ ಎಲ್ಲಾ ವಸ್ತುಗಳ ಒಳಗಡೆ ಇದೆ, ಮನೆ ಒಳಗಡೆ ಇದೆ, ಎಲ್ಲ ಒಳಗಡೆ ಇದೆ. ಮನೆಯನ್ನ ಕೆಡವುದ್ರು, ಹಾಗಂತ ಆಕಾಶಕ್ಕೆ ಏನಾರು ಆಯ್ತಾ? ಏನೂ ಆಗ್ಲಿಲ್ಲ. ಆಕಾಶ ತನ್ ಪಾಡಕ್ ತಾನು ಹಾಗೆ ಇದೆ. ಗಾಳಿ ಹಾಗೆ ಇದೆ, ಗಾಳಿಗೂ ಏನಾಗ್ಲಿಲ್ಲ. ಮನೆ ಕೆಡವಿ, ಮನೆ ಕಟ್ಟಿ, ಏನ್ ಬೇಕಾದ್ರೆ ಮಾಡಿ. ಹಾಗಾದ್ರೆ ಒಳಗಡೆ ಇದ್ದ ವಸ್ತು ಆಕಾಶ ಅಥವಾ ವಾಯು, ಗಾಳಿ ಆಗ್ಲಿ, ಅದಕ್ಕೇನೂ ತೊಂದರೆ ಆಗಲ್ಲ. ಆ ವಸ್ತು ಒಡೀಲಿ ಅಥವಾ ಆ ವಸ್ತು ಬೆಳಿಲಿ, ಏನ್ ಬೇಕಾದ್ರೆ ಆಗ್ಲಿ. ಹಾಗ್ ಭಗವಂತ ಅಂತ ಇಷ್ಟೆಲ್ಲ ವಿವರಣೆ ಮಾಡಿದ್ರು ಈ ಭಾಗವತ ಶ್ಲೋಕಕ್ಕೆ. ಅದಕ್ಕೆ ಏನು ಉತ್ತರ, ಇದು ಯಾಕೆ ಸರಿ ಇಲ್ಲ ಅಂತಂದ್ರೆ, ಇದೆಲ್ಲ ಕಲ್ಪನೆ ಆಯ್ತು ನಿಮ್ದು. ಈ ತರ ಕಲ್ಪನೆ ಮಾಡ್ಬೇಡಿ. ಭಾಗವತ ಪದ್ಯಕ್ಕೆ ಪ್ರಮಾಣ ಇದ್ದು ಅರ್ಥ ಹೇಳಿ. ಅಷ್ಟೇ ಅಲ್ಲ, ಈ ಅರ್ಥ ಹೇಳಲಿಕ್ಕೆ ಈ ಭಾಗವತದ ಪದ್ಯ ತಗೊಳ್ಬೇಡಿ. ಅದಕ್ಕೆ ಬೇಕಾದಷ್ಟು ಅರ್ಥ ಆಗೋಗಿದೆ ಈ ರೀತಿ ವಿಷಯದ್ದು. ಮತ್ತೆ ಪುನರುಕ್ತಿ ಆಗ್ಬಿಡುತ್ತೆ, ಮತ್ತೆ ಹೇಳಿದ್ದನ್ನೇ ಹೇಳ್ದ ಹಾಗಾಗತ್ತೆ ವಿಷಯ. ಅಷ್ಟೇ ಅಲ್ಲ, ಇದು ಸ್ವಾರಸ್ಯನೂ ಇಲ್ಲ. ಪ್ರಮಾಣಬದ್ಧವಾಗಿ ವ್ಯಾಖ್ಯಾನ ಮಾಡ್ಬೇಕು ಈ ಶ್ಲೋಕಕ್ಕೆ. ಹಾಗಾದ್ರೆ ಏನ್ ಪ್ರಮಾಣ ಏನ್ ಹೇಳ್ತಾ ಇದೆ ಅಂದ್ರೆ ಇಷ್ಟು. ಅದಕ್ಕೆ ಆಚಾರ್ಯರ ಅಗ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಯಥಾ ಮಹಾಂತಿ ಭೂತಾನಿ ಶರೀರೇಶು ಬಹಿಸ್ತಥ ಏವಂ ಹರಿಶ್ಚ ಭೂತೇಶು ಬಹಿಶ್ಚ ವ್ಯಾಪ್ತಿ ಹೇತುತಃ ತಸ್ಮಾತ್ ತತ್ಸ್ಥೋ ನ ತತ್ಸ್ಥಶ್ಚ ಪ್ರೋಚ್ಯತೆ ಹರಿರೇಶ್ವರ ಅಂತ ಶ್ಲೋಕ ಬಂತು ಭಾಗವತ ತಾತ್ಪರ್ಯದಲ್ಲಿ. ಅಂದ್ರೆ ದೊಡ್ಡ ದೊಡ್ಡ ಭೂತಗಳು ಶರೀರದ ಒಳಗಡೆ ಹೊರಗಡೆ ಹೇಗಿದ್ದು, ಒಳಗಡೆ ಇದ್ರೂ ಇಲ್ಲದೆ ಇರೋ ಹಾಗೆ ವ್ಯವಹಾರವನ್ನು ಮಾಡ್ತೀವೋ ಅದ್ರ ಬಗ್ಗೆ, ಹಾಗೆ ಹರಿಹಿ ಭಗವಂತನು ಕೂಡ ಎಲ್ಲ ಭೂತಗಳ ಒಳಗಡೆ ಇದ್ದು ಹೊರಗಡೆ ಇರ್ತಾನೆ. ಹಾಗಾಗಿ ದೇವರು ಒಂದ್ ಕಡೆ ಇದಾನೆ ಅಂತ ಹೇಳಿಕ್ ಬರಲ್ಲ. ಆದ್ರೆ ಪ್ರಪಂಚ ದೇವರಲ್ಲಿ ಇದೆ ಅಂತ ಹೇಳ್ಬೋದು, ಆದ್ರೆ ದೇವರು ಪ್ರಪಂಚದಲ್ಲಿ ಇದಾನೆ ಅಂತ ಹೇಳಿಕ್ ಬರಲ್ಲ. ಅದರಿಂದ ತತ್ಸ್ಥಃ ಅದರ ಒಳಗಡೆ ಇರೋದು, ಅಂದ್ರೆ ಪ್ರಪಂಚದ ಒಳಗಡೆ ಇರೋದು ಭಗವಂತ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಪ್ರಪಂಚ ಭಗವಂತನ ಒಳಗಡೆ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಹರಿರೀಶ್ವರ ಭಗವಂತನ ಬಗ್ಗೆ ಹೀಗೆ ಹೇಳ್ತಾರೆ ಅಂತ ಇಷ್ಟು ವಿಷಯ ಬಂತು. ಇದು ಭಾಗವತದ ಈ 4 ಶ್ಲೋಕಗಳಲ್ಲಿ 3ನೇ ಶ್ಲೋಕದ ಅಭಿಪ್ರಾಯ. ಇನ್ನು ಕೊನೆಯ ಶ್ಲೋಕ ಅಂದ್ರೆ ಚತುಶ್ಲೋಕಿ ಭಾಗವತದಲ್ಲಿ 4ನೆಯ ಶ್ಲೋಕದಲ್ಲಿ ಈಗ ಏನ್ ವಿಶೇಷವನ್ನ ಹೇಳ್ತಾರೆ ಅನ್ನೋದು ನೋಡೋಣ. 35ನೇ ಶ್ಲೋಕ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಏತಾವದೇವ ಜಿಜ್ಞಾಸ್ಯ. ಕೊನೆಗೆ ಭಗವಂತ ಹೇಳೋದಿಷ್ಟೇ, ಇಲ್ಲಿವರೆಗೂ ನಾನು ಉಪದೇಶ ಕೊಟ್ಟನಲ್ಲ, ಹೀಗೆ ನನ್ನ ಬಗ್ಗೆ ವಿಚಾರ ಮಾಡಷ್ಟೇ ಅಂತ ಬ್ರಹ್ಮದೇವರಿಗೆ ಹೇಳ್ತಾರೆ. ಅಂದ್ರೆ ಇಡೀ ಭಾಗವತದ ಸಾರ ಈ 3 ಶ್ಲೋಕ ಕೇಳಾಯ್ತು ನಾವೀಗ. 4ನೇ ಶ್ಲೋಕ ಕೇಳ್ತೀವಿ. ಇಷ್ಟೇನಾ? ಹಾಗಾದ್ರೆ ಇಡೀ ಭಾಗವತ ಹೇಳೋ ವಿಷಯ ಇಷ್ಟೇನಾ? ಹೌದು. ಅದು ಸಮಗ್ರ ಭಾಗವತವನ್ನ ಕೇಳಿ ಆಲೋಡನೆ ಮಾಡಿ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಕೊನೆಗ ಹೊಳೆಯೋದು ಇಷ್ಟೇ. ಆ ವಿಷಯ ನಮ್ಗೆ ಅನ್ನಿಸ್ಬೋದು, ಇದೇನಿದು ಭಗವಂತ ಒಳಗಡೆ ಇರ್ತಾನೆ ಹೊರಗಡೆ ಇರ್ತಾನೆ ಅಂದ್ರು. ಮತ್ತೆ ಮೊದಲನೇ ಶ್ಲೋಕದಲ್ಲಿ ನೋಡಿದಾಗ ವಿವರಣೆ ಬೇರೆ ಬೇರೆ ತರ ಬಂತು. ಇದು ಹೊಸ ವಿಷಯ ಏನಿದೆ, ಅಂಥ ವಿಷಯ. ಭಗವಂತ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಎಲ್ಲಾ ಕಾಲದಲ್ಲಿ ಇದ್ದಾನೆ. ಇನ್ನು ಮೊದಲು ಇದ್ದ, ಕೊನೆಗೂ ಇದ್ದ, ಜೀವರೇನು ಸ್ವತಂತ್ರರಲ್ಲ, ಭಗವಂತನೇ ಸ್ವತಂತ್ರ ಅಂತ ವಿಷಯ ಬಂತು. ಈ ಪಂಚಭೂತಗಳ ಇದ್ರ ಬಗ್ಗೆ ವಿಷಯ ಬಂತು. ಇದು ಹಿಂದಕ್ಕೆ ಹಾಕ್ಬೇಕಾದ್ರೆ ಆ ಪ್ರತಿಬಿಂಬ ಭಗವಂತ, ಪ್ರತಿಬಿಂಬ ಜೀವರು, ಮತ್ತೆ ಭಗವಂತನ ಶಕ್ತಿ ಮಾಯಾಶಕ್ತಿ, ಜೀವ ಪ್ರಕೃತಿಗಳನ್ನು ಮೀರಿಸ್ತವನು, ಇಷ್ಟೇ ವಿಷಯ ಬಂತು. ಒಂದು ಸರ್ವೋತ್ತಮತ್ವ ಬಂತು.
ಮತ್ತೆ ಸ್ವತಂತ್ರತ್ವ ಬಂತು. ಭಗವಂತ ಸ್ವತಂತ್ರ, ಅವನು ಸರ್ವೋತ್ತಮ, ಎಲ್ಲದಕ್ಕೂ ಕಾರಣ, ಜಗತ್ ಜನ್ಮಾದಿ ಕಾರಣ ಅಂತೆಲ್ಲ ವಿಷಯ ಬಂತು. ಇದೇ ಮುಖ್ಯವಾದ ವಿಷಯ. ಆದ್ರಿಂದಲೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯಂ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಮೊದಲಿಗೆ ಅದದೇ ಅರ್ಥವನ್ನು ಹೇಳಿತ್ತು. ಯಾಕೆ ಚತುಶ್ಲೋಕಿ ಭಾಗವತದ ಸಾರ ಅದು. ಆ ಸಾರವನ್ನ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬಳಸಿದ್ರು, ಅದನ್ನು ಸುಧಾದಲ್ಲಿ ಬಿಡಿಸಿದ್ರು ಜಯತೀರ್ಥರು. ಹಾಗಾದ್ರೆ ಆಚಾರ್ಯರು ಎಲ್ಲಾ ಕಡೆ ಈ ಗ್ರಂಥಗಳ ಸಾರ ಏನಿರುತ್ತೆ ಅದರಿಂದ ಶ್ಲೋಕ ಮಾಡ್ತಾರೆ, ಸುಮ್ನೆ ಮಾಡೋದಲ್ಲ. ಆ ಶ್ಲೋಕ ಬಹಳ ಅರ್ಥಪೂರ್ಣ ಆಗಿರುತ್ತೆ ಆಚಾರ್ಯ ಬರೆಯೋ ಶ್ಲೋಕ. ಆದ್ರೆ ಎಲ್ಲವನ್ನು ಅಧ್ಯಯನ ಮಾಡಿದಾಗ ಇಷ್ಟೇ ಗೊತ್ತಾಗೋದು ಅಂತ ಹೇಳ್ತಾರೆ. ಅದೇ ವಸ್ತುತಃ ಅದನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ. ಆದ್ರೆ ಅನುಭವ ಬರ್ಲಿಕ್ಕೆ ಇಡೀ ಸಮಗ್ರ ಓದ್ಬೇಕಲ್ಲ. ಸಮಗ್ರ ಭಾಗವತ ಓದಿ ಅದರ ಸಂಪೂರ್ಣ ಮನನ ಮಾಡಿ ಅದನ್ನ ಧ್ಯಾನದ ರೀತಿಯಲ್ಲಿ ನೋಡಿದಾಗ, ಅದರಲ್ಲೇ ಮುಳುಗಿದಾಗ ಈ 4 ಶ್ಲೋಕ ಆಮೇಲೆ ಓದ್ದಾಗ ಗೊತ್ತಾಗುತ್ತೆ. ಆ ಎಲ್ಲ ಮುಗಿಸಿ ಓದ್ಮೇಲೆ ಅದ್ರಿಂದ ಅಲ್ಲಿವರೆಗೂ ಅನುಭವಕ್ಕೆ ಬರದೇ ಇರುವಂತಹ ಹಂತಕ್ಕೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬರೀ ಕಥೆಗಳನ್ನ ಹೇಳ್ತಾರೆ ಎಷ್ಟೋ ಸರಿ. ಆದ್ರೆ ಕಥೆಗಳಲ್ಲಿ ನಿರ್ಣಯ ಜಾಸ್ತಿ ಇರುತ್ತೆ, ಸುಮ್ಮನೆ ಕಥೆ ಅಲ್ಲ. ಅನೇಕ ಪ್ರಶ್ನೆಗಳಿಗೆ, ಅನೇಕ ಧರ್ಮಶಾಸ್ತ್ರದ ವಿಷಯಗಳಿಗೆ ಮಧ್ಯೆ ಮಧ್ಯೆ ಎಲ್ಲ ಉತ್ತರ ಹೇಳ್ತಾ ಹೋಗ್ತಾ ಇರ್ತಾರೆ. ಅಷ್ಟೆಲ್ಲ ಹೇಳಿದ ತಾತ್ಪರ್ಯ ಎಷ್ಟೇ, ದೇವ್ರ ಬಗ್ಗೆ ಇಷ್ಟನ್ನೆಲ್ಲ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನೆಲ್ಲ ಹೇಳಿತ್ತು ಅಂತ ಮುಕ್ತಾಯ ಮಾಡ್ತಾರೆ. ಈ ಪ್ರಕೃತ ಈ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಭಗವಂತ ತನ್ನ ವ್ಯಾಪ್ತಿಯನ್ನ ಇನ್ನೂ ಸ್ಪಷ್ಟಪಡಿಸ್ತಾರೆ ಬ್ರಹ್ಮದೇವರಿಗೆ. ನಾನ್ ಮಾತ್ರ ಇರೋದಲ್ಲ, ನನ್ನ ಶಕ್ತಿನೂ ಕೂಡ ಎಲ್ಲಾ ಕಡೆ ಇದೆ, ನನ್ನ ಜ್ಞಾನ ಎಲ್ಲಾ ಕಡೆ ಇದೆ, ನನ್ನ ಆನಂದ ಎಲ್ಲಾ ಕಡೆ ಇದೆ ಅಂತ ತನಗೂ ತನ್ನ ಗುಣಗಳಿಗೂ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ತಾನಿದ್ದಾನೆ ಅಂದ್ರೆ ಅವನ ಜ್ಞಾನನೂ ಎಲ್ಲ ಇದೆ, ಅವನ ಶಕ್ತಿ ಎಲ್ಲಾ ಕಡೆ ಇದೆ, ಹೀಗೆ ಅರ್ಥ ಅಂತ ಅದನ್ನೇ ಹೇಳ್ತಾರೆ. ಏತಾವದೇವ ಜಿಜ್ಞಾಸ್ಯಂ, ಇಷ್ಟನ್ನೇ ಈ ರೀತಿ ಧ್ಯಾನ ಮಾಡಿ. ಯಾರು? ತತ್ವ ಜಿಜ್ಞಾಸುನಾತ್ಮನಃ, ಯಾರಿಗೆ ತತ್ವವನ್ನು ತಿಳಿಬೇಕು ಅಂತಿದೆಯೋ, ತತ್ವ ಜಿಜ್ಞಾಸು, ಅವನು ಭಗವಂತನ ಬಗ್ಗೆ ತಿಳಿಬೇಕಾಗಿತ್ತೇನು, ಎಲ್ಲಾ ಕಡೆ ದೇವರು ಇರ್ತಾನೆ. ಪರಮಾತ್ಮನ ಸ್ವರೂಪವನ್ನ ಯಾರು ತಿಳಿಬೇಕು ಅಂತ ಬಯಸ್ತಾ ಇದ್ದಾನೆ, ಅವನೇನ್ ತಿಳಿಬೇಕು ಅಂದ್ರೆ ಭಗವಂತ ಎಲ್ಲಾ ವಸ್ತುಗಳಿದ್ದಲ್ಲೂ ಇರ್ತಾನೆ, ಎಲ್ಲಾ ವಸ್ತುಗಳಿಲ್ಲದೆ ಇರೋ ಕಡೆನೂ ಇರ್ತಾನೆ ಅಂತ. ಅಂಥ ವ್ಯಾಪ್ತಿ ದೇವರಿಗೆ. ಅದನ್ನ ಅನ್ವಯ ವ್ಯತಿರೇಕಾಭ್ಯಾಮ್ ಅಂತ ಒಂದು ಶಬ್ದ ಹಾಕ್ತಾರೆ. ಈ ಶಬ್ದ ನಮ್ಗೆ ನ್ಯಾಯಸುಧಾದಲ್ಲಿ ಅನೇಕ ಸಲ ಬಂದಿರುತ್ತೆ. ಈ ಶಬ್ದ ಅನ್ವಯ ವ್ಯತಿರೇಕ. ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ ಅಂತ ಹೇಳ್ತೀವಿ, ಅದರಲ್ಲೂ ಬರುತ್ತೆ ಅನ್ವಯ ವ್ಯತಿರೇಕ ಅಂತ. ಎಲ್ಲಾ ಶಾಸ್ತ್ರಾಂತರಗಳು ಬಹಳ ಪ್ರಸಿದ್ಧ ಶಬ್ದ ಇದು. ಅದು ಭಾಗವತನೇ ಮೂಲ ಅನ್ಸುತ್ತೆ, ಆ ರೀತಿ ಇಲ್ಲಿ ಬಂದಿದೆ. ತರ್ಕಶಾಸ್ತ್ರದಲ್ಲಿ ಬಳಸೋ ಅನ್ವಯ ವ್ಯತಿರೇಕ ಅಂತ ಬಹಳ ಪ್ರಸಿದ್ಧ ಶಬ್ದ. ಅನ್ವಯ ಅಂತೇನು, ಇದಿದ್ದಾಗ ಇದಾಗುತ್ತೆ. ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗತ್ತೆ, ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗುತ್ತೆ, ಮಾಡ್ತಿದ್ರೆ ಕೆಟ್ಟದಾಗತ್ತೆ. ಯಾವಾಗ ದೇವ್ರ ನಮಸ್ಕಾರ ಮಾಡ್ತಾರೋ ಆಗಾಗೆಲ್ಲ ಒಳ್ಳೇದಾಗಿದೆ, ಯಾವಾಗ ದೇವ್ರ ನಮಸ್ಕಾರ ಮಾಡಲ್ವೋ ಆಗಾಗೆಲ್ಲ ಕೆಟ್ಟದಾಗಿದೆ ಅಂತಲ್ಲ, ಒಳ್ಳೇದಾಗಿಲ್ಲ ಅಂತ ಆಗ್ತದೆ ಅಷ್ಟು. ಹೀಗೆ ಅನ್ವಯ ವ್ಯತಿರೇಕ ಆದ್ರೆ ಒಂದಿದ್ದಾಗ ಇನ್ನೊಂದಾಗುತ್ತೆ. ಇದಕ್ಕೆ ಉದಾಹರಣೆ ಕೊಟ್ಟಿದ್ದೆ, ಯಾವ್ದಾದ್ರೆ ಹೊಗೆ. ಎತ್ರ ಧೂಮಃ ತತ್ರ ಬನ್ನಿ ಅಂತ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರ್ಲೇಬೇಕು. ಹಾಗಂತ ಎಲ್ಲೆಲ್ಲಿ ಬೆಂಕಿ ಇರತ್ತೋ ಅಲ್ಲೆಲ್ಲ ಹೊಗೆ ಇರ್ಬೇಕು ಅಂತಿಲ್ಲ. ಹಾಗೆ ಎಲ್ಲೆಲ್ಲಿ ಬೆಂಕಿ ಇಲ್ವೋ ಅಲ್ಲೆಲ್ಲ ಹೊಗೆನೂ ಇರಲ್ಲ ಅಂತ ಹೇಳ್ಬೋದು. ಅಂದ್ರೆ ಒಂದು ಇದೇ ಇರೋ ಮುಖಾಂತರ, ವಿಧಿ ಮುಖ ಅಂತ ಹೇಳ್ತೀವಿ. ಇದಿರೋದ್ರಿಂದ ಅದಿರ್ಲೇಬೇಕು, ಅದಿಲ್ಲ ಅಂದ್ರೆ ಇದು ಇರಬಾರ್ದು ಅಂತ. ಹಾಗೆ ಭಗವಂತ ಅನ್ವಯ ಅಂದ್ರೆ ಎಲ್ಲೆಲ್ಲಿ ವಸ್ತುಗಳಿರತ್ತೋ ಅಲ್ಲೆಲ್ಲಾ ಕಡೆ ಇರ್ತಾನೆ. ವ್ಯತಿರೇಕ ಅಂದ್ರೆ ವಿಶಿಷ್ಟ ಏನಂದ್ರೆ ದೇವ್ರು ಎಲ್ಲಿ ಇಲ್ವೋ ಅಲ್ಲಂತ ಒಂದು ವಸ್ತುನೂ ಇರಲ್ಲ. ಅಂದ್ರೆ ದೇವರು ಅಷ್ಟು ಎಲ್ಲ ವಸ್ತುಗಳನ್ನ ವ್ಯಾಪಿಸ್ಕೊಂಡು ಇರ್ತಾನೆ ಅಂತ ಅರ್ಥ. ಇದನ್ನ ಬೇರೆ ವಸ್ತುಗಳಿದ್ದಾಗೂ ಇರ್ತಾನೆ, ಬೇರೆ ವಸ್ತುಗಳು ಇಲ್ದೇ ಇರೋದಾಗೂ ಕೂಡ ಇರ್ತಾನೆ ಅನ್ನೋದು ಬಹಳ ವಿಶೇಷ. ಇರಲ್ಲ ಅಂತ ಹೇಳಿ ಬರಲ್ಲ ಈ ಪಕ್ಷದಲ್ಲಿ. ಅಂದ್ರೆ ಈ ಮಣ್ಣಿದ್ದಾಗ್ಲೆಲ್ಲ ಮಡಿಕೆ ಮಾಡ್ಬೋದು, ಮಣ್ಣು ಇಲ್ದೇ ಇದ್ರೆ ಮಡಿಕೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತೀವಿ. ಹಾಗೆ ದಾರ ಇದ್ರೆ ಬಟ್ಟೆ ನಿರ್ಮಾಣ ಮಾಡ್ಬೋದು, ದಾರಗಳೇ ಇಲ್ದೆ ಹೋದ್ರೆ ಬಟ್ಟೆನ ಹೇಗ್ ಮಾಡೋದು, ಮಾಡ್ಲಿಕ್ಕೆ ಬರ್ತದೆ. ಹಾಗೆ ಎಲ್ಲಾ ವಸ್ತುಗಳಿದ್ದಾಗ ದೇವ್ರು ಇರ್ತಾನೆ, ಎಲ್ಲಾ ವಸ್ತುಗಳು ಇಲ್ದೇ ಇದ್ದಾಗ ದೇವ್ರು ಇರಲ್ಲ ಅಂತ ಹೇಳಿಕ್ ಬರಲ್ಲ. ವಿಚಿತ್ರ ಅಂದ್ರೆ ಎಲ್ಲಾ ವಸ್ತುಗಳು ಇಲ್ದೇ ಇದ್ದಾಗ ಅಂಥ ಕಡೆನೂ ದೇವ್ರು ಇರ್ತಾನೆ ಅಂತ ಹೇಳಿಕ್ ಬರುತ್ತೆ. ಅದು ಭಗವಂತನ ವಿಶೇಷತೆ. ಅಂದ್ರೆ ಅರ್ಥ ಏನು, ಕೆಲವು ವಸ್ತುಗಳು ಪ್ರಳಯ ಕಾಲದಲ್ಲಿ ಇರಲ್ಲ, ಎಷ್ಟೋ ವಸ್ತುಗಳು ಇರಲ್ಲ, ಯಾವ್ದು ಇರಲ್ಲ. ಯಾವ್ದೋ ಒಂದು ಜಲ, ಪ್ರಳಯ ಕಾಲದ ಜಲ, ಮತ್ತೆ ಇದು ದೇಶ ಕಾಲ ಇವೆಲ್ಲ ಇರುತ್ತೆ. ಆದ್ರೆ ಅದೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಎಲ್ಲ ಲಕ್ಷ್ಮೀ ದೇವಿ ಅಷ್ಟೇ. ಈ ಜಡವಾದದ್ ಯಾವ್ದು ಇರಲ್ವಂತೆ. ಹಾಗಾದ್ರೆ ಲಕ್ಷ್ಮೀ ಪರಮಾತ್ಮ ಬಿಟ್ಟು ಇನ್ನೇನೂ ಇಲ್ಲ, ಲಕ್ಷ್ಮಿ ಜೊತೆಗೆ ಇರ್ತಾಳೆ ಅಷ್ಟೇ. ಹಾಗಾದ್ರೆ ಎಲ್ಲಾ ವಸ್ತುಗಳು ಇಲ್ಲದೆ ಇರುವಂತಹ ಕಾಲದಲ್ಲೂ ದೇಶದಲ್ಲೂ ಭಗವಂತ ಮಾತ್ರ ಇರ್ತಾನೆ. ಅಂದ್ರೆ ಎಂಥ ದೊಡ್ಡ ವ್ಯಕ್ತಿತ್ವ. ಅಲ್ಲಿ ಲಕ್ಷ್ಮೀ ದೇವಿನೂ ಇರ್ತಾಳಲ್ವಾ, ಅಂದ್ರೆ ಲಕ್ಷ್ಮೀ ಭಗವಂತನ ಅಧೀನವಾಗಿರ್ತಾಳೆ, ಸ್ವತಂತ್ರವಾಗಿ ಅಲ್ಲ ಅಂತ ಅದಕ್ಕೆ ಉತ್ತರ. ಹೀಗೆ
ಈ 4ನೇ ಶ್ಲೋಕದ ವಿವರಣೆಯಾಗಿ ಬಂತು. ಇಲ್ಲಿ ಇನ್ನೂ ಸ್ವಲ್ಪ ವಿಷಯ ಇದೆ. ಅಂದ್ರೆ ಕೆಲವರು ಬೇರೆ ತರ ಅರ್ಥವನ್ನ ಮಾಡ್ತಾರೆ ಈ ಶ್ಲೋಕಕ್ಕೆ. ಆದ್ರೆ ಒಂದ್ ರೀತಿ 4 ಶ್ಲೋಕದ ಸಾರ ನಾವು ನೋಡಿದೀವಿ. ಇನ್ನೊಂದ್ ಸ್ವಲ್ಪ ವಿಷಯ ಇದೆ, ಅದನ್ನ ಮುಂದಿನ ಪಾಠದಲ್ಲಿ, ಅಂದ್ರೆ ನಾಳೆ ನಾಡಿದ್ದು ಅನಧ್ಯಯನ, ಅಮಾವಾಸ್ಯೆ ಇದು ಪಾಠ್ಯ, ಅನಧ್ಯಯನ ಆದ್ರಿಂದ 2 ದಿವಸ ಇರಲ್ಲ. ಇದು ಮುಂದೆ ಬಿಳಿಗೆಯಿಂದ ಪುನಃ ಈ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಅರ್ಪಣ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ.